ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಕೂಡ ಹ್ಯಾಪಿ ಸಂಡೇ. ನಾವು ಇವತ್ತು ಎಲ್ಲಿ ಹೋಗ್ತಾ ಇದ್ದೀವಿ ಗೊತ್ತಾ ಫ್ರೆಂಡ್ಸ್? ಬನ್ನಿ ಹೇಳ್ತೀನಿ. ಇವತ್ತು ನಮ್ಮ ಫ್ರೆಂಡ್ ಮಗಳದು ಹಾಫ್ ಸ್ಯಾರಿ ಫಂಕ್ಷನ್ ಇತ್ತು. ಸೊ ಹೋಗಬೇಕು ಅಂತಲೇ ಸ್ವಲ್ಪ ಬೇಗನೆ ಎದ್ವಿ. ಆಲ್ಮೋಸ್ಟ್ ಸಂಡೇ ನಾವು ಬೇಗ ಹೇಳಲ್ಲ, ಒಂದು 9 o'clock ಹಾಗೇ ಹೇಳೋದು. ಇವತ್ತು ಫಂಕ್ಷನ್ ಇದ್ದದ್ರಿಂದ 7:30ಗೆ ಎದ್ವಿ. ಎದ್ದ ತಕ್ಷಣ ಬಟ್ಟೆ ಎಲ್ಲ ವಾಶ್ಗೆ ಹಾಕಿದ್ದೆ. ಸೊ ಅದನ್ನೆಲ್ಲ ತೊಗೊಂಡೋಗಿ ಮೇಲ್ಗಡೆ ಒಣಗಾಕ್ಬಿಟ್ಟು ಬಂದ್ವಿ. ಇವಾಗ ಮಳೆ ಬೇರೆ ಅಲ್ವಾ ಬೆಂಗಳೂರಲ್ಲಿ, ಹಾಗಾಗಿ ಇವಳಿನ್ನೂ ಎದ್ದಿರಲೇ ಇಲ್ಲ. ಸೊ ಎದ್ದೇಳು ಅಂತ ಎದ್ದೇಳಿಸಿ ಸಾಕಾಯಿತು. ಫೈನಲಿ ಎದ್ಲು. ನೆಕ್ಸ್ಟು ಯಾವ ಬಟ್ಟೆ ಹಾಕ್ಕೊಳ್ಳೋದು ಅನ್ನೋದೇ ಒಂದು ದೊಡ್ಡ ಟೆನ್ಷನ್ನು. ಸೊ ನಾನು ಕಬೋರ್ಡ್ನ ಓಪನ್ ಮಾಡಿದೆ. ನೋಡಿ, ಇದು ನನ್ನ ಸ್ಯಾರಿ ಕಲೆಕ್ಷನ್ಸ್. ಇನ್ನು ಮಿಕ್ಕಿದ ಸ್ಯಾರಿಗಳೆಲ್ಲ ಕೆಳಗಡೆ ಇರೋ ಸ್ಟೋರೇಜ್ ಬ್ಯಾಗ್ಗಳಲ್ಲಿ ಇದೆ. ಇದನ್ನು ನಾನು ಮೀಶೋಯಿಂದ ಆರ್ಡರ್ ಮಾಡಿ ತೊಗೊಂಡಿದ್ದು. ತುಂಬ ಹೆಲ್ಪ್ ಆಗುತ್ತೆ, ನೀವು ಬೇಕಾದರೆ ಆರ್ಡರ್ ಮಾಡ್ಕೊಳ್ಳಿ. ಯಾವ ಸೀರೆ ಹಾಕ್ಕೊಳ್ಳೋದು ಅಂತ ತುಂಬ ಕನ್ಫ್ಯೂಷನ್ ಆಯಿತು. ಸೊ ಹೆವಿ ಯಾವುದು ಬೇಡ ಅಂತ ಯಾವುದಾದ್ರೂ ಸಿಂಪಲ್ಲಾಗಿರೋದನ್ನ ಹಾಕ್ಕೊಳ್ಳೋಣ ಅಂತ ಈ ಬ್ಯಾಗ್ನ ನಾನು ಓಪನ್ ಮಾಡಿದೆ. ಇದರಲ್ಲಿ ಸೈಡಲ್ಲಿ ಜಿಪ್ ಕೊಟ್ಟಿರ್ತಾರೆ. ಸೊ ಹಾಗಾಗಿ ಒಂದು 7-8 ಸ್ಯಾರಿಗಳನ್ನಂತೂ ಇಟ್ಕೊಳ್ಬೋದು. ನೋಡಿ, ಈ ಥರ ನೀಟಾಗಿ ಫೋಲ್ಡ್ ಮಾಡಿ ಇಟ್ಕೊಂಡ್ರೆ ಯಾವ ಸೀರೆನೂ ಕೂಡ ಹಾಳಾಗೋದಿಲ್ಲ. ಇನ್ನೊಂದು 2 ಬ್ಯಾಗ್ಗಳಲ್ಲಿ ನಾನು ಬ್ಲೌಸ್ಗಳನ್ನ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಹಿಂಗಿದ್ದಾಗ ಹುಡ್ಕೋದೆಲ್ಲ ಕಷ್ಟ ಆಗಲ್ಲ. ನೋಡಿ, ಈ ಥರ ಸೈಡಲ್ಲಿ ಜಿಪ್ ಕೊಟ್ಟಿರ್ತಾರೆ. ಸೇಮ್ ರ್ಯಾಲಿ ಬ್ಯಾಗ್ಗಳು, ಸೂಟ್ ಕೇಸ್ಗಳೆಲ್ಲ ಬರುತ್ತಲ್ಲ, ಅದೇ ಥರ ಜಿಪ್ ಓಪನ್ ಸಿಸ್ಟಮ್ ಇರುತ್ತೆ. ಫೈನಲಿ ಬ್ಲೌಸ್ ಸಿಕ್ತು. ಫ್ರೆಂಡ್ಸ್, ನಾನಿವತ್ತು ಆರೆಂಜ್ ಕಲರ್ ಸ್ಯಾರಿನ ವೇರ್ ಮಾಡ್ತಾಯಿದ್ದೀನಿ. ಆರೆಂಜ್ ಅಂದರೆ ಯಾರಿಗೆಲ್ಲ ಇಷ್ಟ ಇರಲ್ಲ ಅಲ್ವಾ? ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೆಕ್ಸ್ಟು ಬಂದುಬಿಟ್ಟು ಮಕ್ಕಳು ಡ್ರೆಸ್ಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ ಅಂತ ಬಂದೆ. ಸೊ ನನ್ನ ಮಗಳಿಗೆ ಕೊಟ್ಟ ತಕ್ಷಣ ತುಂಬ ಇಷ್ಟಪಟ್ಟಳು. ಅಮ್ಮ, ನಾನು ಇದೇ ಡ್ರೆಸ್ ಹಾಕ್ಕೊಳ್ತೀನಿ ಅಂತ ತೊಗೊಂಡು ಹೊರಟೋದ್ಲು. ಇನ್ನೊಬ್ಬಳು ಮಗಳಿಗೆ ಒಂದು ಚೂಡಿದಾರ್ ಸೆಟ್ ಇತ್ತು, ಅದನ್ನು ಎತ್ಕೊಂಡೆ. ಅವಳು ಕೂಡ ಅಂತ ಅಂದ್ಕೊಂಡು ಇಸ್ಕೊಂಡ್ಳು. ನೆಕ್ಸ್ಟು ಅದಕ್ಕೆ ಸೆಟ್ ಆಗೋ ಥರ ಜ್ಯುವೆಲರ್ಸ್ ಎಲ್ಲ ಇಲ್ಲಿ ಇಟ್ಕೊಂಡಿರ್ತೀನಿ ನಾನು. ಇದನ್ನು ಕೂಡ ಮೀಶೋದಲ್ಲೇ ಬುಕ್ ಮಾಡ್ಕೊಂಡಿದ್ದು. ಸ್ಟೋರೇಜ್ ಬಾಕ್ಸ್ ತುಂಬ ಹೆಲ್ಪ್ ಆಗುತ್ತೆ. ಎಕ್ಸ್ಪೆಷಲಿ ಹೆಣ್ಮಕ್ಳಿರೋರಿಗಂತೂ ತುಂಬ ಹೆಲ್ಪ್ ಆಗುತ್ತೆ ಈ ಥರ ಬಾಕ್ಸ್ಗಳು. ನೋಡಿ, ಒಂದೊಂದು ಬಾಕ್ಸ್ಗಳಲ್ಲಿ ಬ್ಯಾಂಗಲ್ಸ್ಗಳು, ಕ್ಲಿಪ್ಗಳು, ಏರ್ ಬ್ಯಾಂಡ್ಸ್ ಮತ್ತು ಸರಗಳು ಏನೇನಿದೆ ಎಲ್ಲ ಕೂಡ ಆರಾಮಾಗಿ ಇಟ್ಕೊಳ್ಬೋದು. ನಾನು ಒಬ್ಬೊಬ್ರದ್ದು ಒಂದೊಂದು ಬಾಕ್ಸಲ್ಲಿ ಹಾಕಿಟ್ಕೊಂಡಿದ್ದೀನಿ. ಯಾಕೆ ಅಂದರೆ ಸಮ್ಟೈಮ್ಸ್ ಹುಡ್ಕೋದಕ್ಕೆ ತುಂಬ ಕಷ್ಟ ಆಗಿಬಿಡುತ್ತೆ. ಎಲ್ಲ ಬ್ಯಾಂಗಲ್ಸು ಮಿಕ್ಸಪ್ ಆಗಿಬಿಟ್ಟಿರುತ್ತೆ. ಅಮ್ಮ, ಅವಾಗಂತೂ ಇರಿಟೇಟ್ ಆಗಿಬಿಡುತ್ತೆ. ಸೊ ಹಾಗಾಗಿ ಆ ಪ್ರಾಬ್ಲಮ್ಮೇ ಬೇಡ ಅಂತ ಒಬ್ಬೊಬ್ರದ್ದು ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದೀನಿ. ನೋಡಿ, ಜ್ಯುವೆಲರೀಸು ಮತ್ತು ಎಲ್ಲ ನೆಕ್ಲೆಸು ಎಲ್ಲ ಎತ್ತಿಕ್ಕಾಯಿತು. ಏನು ಗೊತ್ತಾ ಫ್ರೆಂಡ್ಸ್, ಹೆಣ್ಮಕ್ಳಿರೋರ ಕಷ್ಟ ಹೆಣ್ಮಕ್ಳಿರೋರಿಗೆ ಮಾತ್ರ ಗೊತ್ತಿರುತ್ತೆ. ಎಲ್ಲಾದರೂ ಫಂಕ್ಷನ್ಗೆ ಹೊರಟ್ರೆ ಸಾಕು, ಇನ್ನೂ ರೆಡಿ ಆಗಿಲ್ವಾ, ಎಷ್ಟೊತ್ತು ರೆಡಿ ಆಗ್ತೀರಾ ಅಂತ ಬೈತಾರೆ. ನಾವು ಮನೆ ಕೆಲಸ ಮುಗಿಸಿ ಮಕ್ಕಳನ್ನ ರೆಡಿ ಮಾಡಿ ನಾವು ರೆಡಿ ಆಗೋ ಅಷ್ಟರಲ್ಲಿ ಸಾಕಾಗೋಗಿರುತ್ತೆ. ನಮ್ಮ ಕಷ್ಟ ನಮಗೆ ಗೊತ್ತಿರುತ್ತೆ. ನಂದಂತೂ ಎಲ್ಲ ಬೇಗನೆ ಸಿಕ್ತು. ಮಕ್ಕಳದೇ ತುಂಬ ಕಷ್ಟ ಅರೇಂಜ್ ಮಾಡ್ಕೊಳ್ಳೋದು. ಇವಾಗ ಈ ಕ್ಲಿಪ್ಸ್ಗಳನ್ನೆಲ್ಲ ಎತ್ತಿಟ್ಕೊಳ್ತಾ ಇದ್ದೀನಿ. ಈ ಬಾಕ್ಸ್ಗಳು ನಮ್ಮ ಮಕ್ಕಳು ಬರ್ತ್ಡೇದಲ್ಲಿ ನನ್ನ ಫ್ರೆಂಡ್ ಗಿಫ್ಟ್ ಮಾಡಿದ್ದು. ಸೊ ಇದು ಈ ಥರ ಸ್ಮಾಲ್ ಕ್ಲಿಪ್ಸ್ ಎಲ್ಲ ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಯಿತು ನನಗೆ. ಈ ಬಾಕ್ಸಲ್ಲಿ ಮಕ್ಕಳದು ರಿಬ್ಬನ್ಸ್ ಎಲ್ಲ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೆ. ಸೊ ಮ್ಯಾಚಿಂಗ್ ರಿಬ್ಬನ್ಸ್ ಕೂಡ ಎತ್ತಿಟ್ಕೊಂಡಾಯಿತು. ಇವತ್ತು ನಾನು ಗೋಲ್ಡ್ ಜ್ಯುವೆಲರ್ಸ್ನ ವೇರ್ ಮಾಡ್ಕೊಳ್ತಾ ಇದ್ದೀನಿ. ಸದ್ಯಕ್ಕೆ ನಾನು ಬ್ಯಾಂಗ್ಳೂರಲ್ಲಿ ಇಷ್ಟೇ ಇಟ್ಕೊಂಡಿರೋದು, ಮಿಕ್ಕಿದೆಲ್ಲ ಊರಲ್ಲಿದೆ. ಯಾವಾಗಲಾದರೂ ಊರಿಗೆ ಹೋದಾಗ ನಾನು ನನ್ನ ಗೋಲ್ಡ್ ಜ್ಯುವೆಲರ್ಸ್ದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ನೋಡಿ, ಈ ಥರ ಬಾಕ್ಸ್ ಎಲ್ಲ ಯೂಸ್ ಮಾಡ್ಕೊಳ್ಳೋದ್ರಿಂದ ತುಂಬ ಹೆಲ್ಪ್ ಆಗುತ್ತೆ. ಯಾವುದೇ ಜ್ಯುವೆಲ್ಸ್ ಕೂಡ ಹಾಳಾಗೋದಿಲ್ಲ. ನಾವು ಹೇಗೆ ಎತ್ತಿಟ್ಟಿರ್ತೀವೋ ಹಾಗೇ ಇರುತ್ತೆ. ಸೊ ಎಲ್ಲರೂ ಕೂಡ ಈ ಥರ ಬಾಕ್ಸ್ಗಳನ್ನ ಬೈ ಮಾಡ್ಕೊಳ್ಳಿ. ಸೊ ಫೈನಲಿ ನಮ್ಮ ಔಟ್ಫಿಟ್ ಎಲ್ಲ ರೆಡಿ ಆಯಿತು. ಇವಾಗ ಪಟಾಪಟ್ ಅಂತ ಸ್ನಾನ ಮಾಡ್ಕೊಂಡು ಬಂದ್ವಿ. ಬಂದ ತಕ್ಷಣ ಮಕ್ಕಳಿಗೆ ನೇಲ್ ಪಾಲಿಶ್ ಎಲ್ಲ ಹಾಕ್ಕೊಟ್ಟೆ. ಹೆಣ್ಮಕ್ಳು ಅಂದರೆ ಹಾಗೆ ಅಲ್ವಾ, ನಾವೇನಾದರೂ ಹಾಕ್ಕೊಳ್ತಿದ್ರೆ ನನಗೂ ಹಾಕು ಅಂತ ಕೇಳ್ತಾರೆ. ಅದೇ ಗಂಡು ಮಕ್ಕಳಾಗಿದ್ದರೆ ಏನಿಲ್ಲ, ಒಂದು ಡ್ರೆಸ್ ಹಾಕಿ ಹೇರ್ ಕೂಮ್ ಮಾಡಿದರೆ ಮುಗ್ದೋಯ್ತು ಅವ್ರ ಕೆಲಸ. ಬಟ್ ಹೆಣ್ಮಕ್ಳು ಕೆಲಸ ಹಾಗಲ್ಲ, ಪ್ರತಿಯೊಂದು ಮಾಡಬೇಕಾಗುತ್ತೆ. ಸೊ ಫೈನಲಿ ಇಬ್ರಿಗೂ ಕೂಡ ನೇಲ್ ಪಾಲಿಶ್ ಹಾಕಾಯಿತು. ಹಾಗೆ ನಾನು ಕೂಡ ನೇಲ್ ಪಾಲಿಶ್ ಎಲ್ಲ ಹಾಕ್ಕೊಂಡೆ. ಸೊ ಅದೇ ಗ್ಯಾಪಲ್ಲಿ ಎಲ್ಲರೂ ಕೂಡ ಟಿಫನ್ ಮಾಡ್ಕೊಂಡ್ವಿ. ಆಲ್ರೆಡಿ ಟೈಮ್ ಆಗಿದ್ದೇ ಗೊತ್ತಾಗಲಿಲ್ಲ, 11:30 ಆಗಿಬಿಟ್ಟಿತ್ತು. ಸೊ ಬೇಗ ಟಿಫನ್ ಎಲ್ಲ ಮಾಡ್ಕೊಂಡ್ವಿ. ಮಕ್ಕಳನ್ನ ಆಲ್ರೆಡಿ ರೆಡಿ ಮಾಡಿದ್ದೆ. ನನ್ನ ಸ್ವಲ್ಪ ರೆಡಿ ಆಗೋದಿತ್ತು. ನೋಡಿ, ನನ್ನ ಚಿಕ್ಕ ಮಗಳು ಆಲ್ರೆಡಿ ರೆಡಿ ಆಗಿಬಿಟ್ಲು. ದೊಡ್ಡ ಮಗಳು ಕೂಡ ರೆಡಿ ಆಗ್ತಾಯಿದ್ಲು, ಅವಳದು ಕೂಡ ಮುಗೀತು.
ಸೊ ಇವಾಗ ನಾನು ಕೂಡ ಸ್ಯಾರಿ ಹಾಕ್ಕೊಂಡು ಬರ್ತೀನಿ ಇರಿ. ನಂದು ಕೂಡ ಸ್ಯಾರಿ ಹಾಕ್ಕೊಂಡಾಯಿತು. ಏನಾರು ಎಮರ್ಜೆನ್ಸಿ ಇದ್ದಾಗ ಇದೇ ಥರ ಒಂದು ಸಿಂಗಲ್ ಪಿನ್ ಮಾಡ್ಕೊಂಬಿಟ್ರೆ ಆಯಿತು. ಇವಾಗ ಸ್ವಲ್ಪ ಲೈಟಾಗಿ ಮೇಕಪ್ ಮಾಡಿಕೊಡೋಣ. ನಾನು ಎಲ್ಲ ಫೇಸಸ್ ಕೆನಡಾ ಐಟಮ್ಸು ಯೂಸ್ ಮಾಡೋದು ಸದ್ಯಕ್ಕೆ. ನೋಡಿ, ಸ್ಟ್ರೋಬ್ ಕ್ರೀಮ್ ಯೂಸ್ ಮಾಡಿದೆ, ಮಾಯ್ಶ್ಚರೈಸರ್ ಕ್ರೀಮ್ ಕೂಡ ಹಾಕ್ಕೊಂಡಾಯಿತು. ನಾನು ಜಾಸ್ತಿ ಮೇಕಪ್ ಎಲ್ಲ ಮಾಡ್ಕೊಳ್ಳಲ್ಲ ಫ್ರೆಂಡ್ಸ್, ಯಾವುದಾದ್ರು ಫಂಕ್ಷನ್ ಇದ್ದಾಗ ಮಾತ್ರ ಈ ಐಟಮ್ಸ್ ಎಲ್ಲ ಯೂಸ್ ಮಾಡ್ತೀನಿ. ಡೈಲಿ ಇದು ಯಾವುದು ಯೂಸ್ ಮಾಡಲ್ಲ ನಾನು, ನನಗೆ ಇಷ್ಟವೂ ಇಲ್ಲ ಇದೆಲ್ಲ. ಫೇಸಸ್ ಕೆನಡಾ ಅವ್ರದ್ದು 3-in-1 ಫೌಂಡೇಶನ್ನ ಯೂಸ್ ಮಾಡ್ತಾಯಿದ್ದೀನಿ ಇಲ್ಲಿ ನಾನು. ಇದು ಲೈಟಾಗಿ ಹಾಕ್ಕೊಳ್ಬೇಕು, ಇಲ್ಲ ಅಂದರೆ ಫುಲ್ ಮುಖ ಎಲ್ಲ ಒಂಥರ ವೈಟ್ ಆಗಿಬಿಡುತ್ತೆ. ಎಲ್ಲರೂ ಕೂಡ ಅವ್ರ ಸ್ಕಿನ್ ಟೋನ್ಗೆ ಮ್ಯಾಚ್ ಆಗೋವಂಥ ಕಲರ್ನ ತೊಗೊಳ್ಳಿ. ನೆಕ್ಸ್ಟು ಫೇಸಸ್ ಕೆನಡಾ ಅವ್ರದ್ದು ಕಾಂಪ್ಯಾಕ್ಟ್ ಪೌಡ್ರನ್ನ ಯೂಸ್ ಮಾಡ್ತಾಯಿದ್ದೀನಿ. ಇವಾಗ ಸ್ವಲ್ಪ ಐಬ್ರೋಸ್ಗೆ ಪೆನ್ಸಿಲ್ ಹಾಕ್ಕೊಳ್ಳೋಣ. ನಾನು ಇದು ಕೂಡ ಡೈಲಿ ಏನೂ ಹಾಕ್ಕೊಡಲ್ಲ, ಎಲ್ಲರೂ ಫಂಕ್ಷನ್ ಇದ್ದಾಗ ಹೊರಗಡೆ ಹೋಗ್ಬೇಕಾದ್ರೆ ಅಷ್ಟೇ. ಇದು ಮಾತ್ರ ಡೈಲಿ ಯೂಸ್ ಮಾಡ್ತೀನಿ, ಐಬ್ರೋ ಪೆನ್ಸಿಲು. ಹಾಗೆ ಲೈಟಾಗಿ ಸ್ವಲ್ಪ ಲಿಫ್ಟಿಗೆ ಯೂಸ್ ಮಾಡ್ತೀನಿ ಅಷ್ಟೇ, ಅದು ಬಿಟ್ಟರೆ ಇನ್ನೇನು ಯೂಸ್ ಮಾಡಲ್ಲ. ಕೆಲವೊಬ್ಬರು ಲೈವಲ್ಲಿ ಕೇಳ್ತಾ ಇರ್ತಾರೆ ಮೇಕಪ್ ಮಾಡ್ಕೊಂಡು ಬಂದಿದ್ದೀರಾ ಅಂತ. ಸೊ ಇಲ್ಲ ಫ್ರೆಂಡ್ಸ್, ಈ ಥರ ಮೇಕಪ್ ಎಲ್ಲ ನಾನು ಡೈಲಿ ಮಾಡಿಕೊಡಲ್ಲ. ನಾರ್ಮಲಾಗಿ ಕ್ರೀಮು ಪೌಡ್ರು ಅಷ್ಟೇ ಯೂಸ್ ಮಾಡೋದು, ಇದೆಲ್ಲ ಅಕೇಶ್ನಲ್ಲಿ ಅಷ್ಟೇ ಯೂಸ್ ಮಾಡೋದು. ಸೊ ಫೇಸ್ ಮೇಕಪ್ ರೆಡಿ ಆಯಿತು ಫೈನಲಿ. ಇವಾಗ ನಾನು ಜ್ಯುವೆಲ್ಸ್ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ ಸಿಂಪಲ್ಲಾಗಿ. ಹಾಫ್ ಸ್ಯಾರಿ ಫಂಕ್ಷನ್ಗೆ ಹೋಗ್ತಾ ಇರೋದ್ರಿಂದ ಸಿಂಪಲ್ಲಾಗಿ ಹೋಗೋಣ ಸಾಕಲ್ವಾ, ಜಾಸ್ತಿ ಜ್ಯುವೆಲ್ಸ್ ಎಲ್ಲ ಏನು ಬೇಡ. ಸಿಂಪಲ್ಲಾಗಿ ಒಂದು ಹೇರ್ ಸ್ಟೈಲ್ ಕೂಡ ಮಾಡಿಕೊಂಡೆ. ಇವಾಗ ಇಯರಿಂಗ್ ಹಾಕ್ಕೊಳ್ತಾ ಇದ್ದೀನಿ. ಇದು ನನ್ನ ಫೇವ್ರೆಟ್ ಇಯರಿಂಗ್, ತುಂಬ ಇಷ್ಟಪಟ್ಟು ತೊಗೊಂಡಿದ್ದು. ಅಷ್ಟೊಂದಿದ್ರೂ ಕೂಡ ನಾನು ಜಾಸ್ತಿ ಇದನ್ನೇ ಯೂಸ್ ಮಾಡ್ತೀನಿ, ಇದೇ ನನಗೆ ತುಂಬ ಇಷ್ಟ ಆಗುತ್ತೆ ಅದಕ್ಕೋಸ್ಕರ. ಸೊ ಫೈನಲಿ ನಾನು ಕೂಡ ರೆಡಿ ಆದೆ. ಇವಾಗ ಫಂಕ್ಷನ್ಗೆ ಹೊರಡೋಣ. ನೋಡಿ, ನನ್ನ ಮಗಳು ಕೂಡ ರೆಡಿ ಆದಳು, ಇಬ್ಬರು ಕೂಡ ರೆಡಿಯಾಗಾಯಿತು. ಸೊ ವೆನ್ಯೂ ಹತ್ರನೂ ಕೂಡ ಬಂದ್ವಿ, ಆಟೋ ಬುಕ್ ಮಾಡ್ಕೊಂಡು ಬಂದ್ವಿ. ಆ್ಯಕ್ಚುಲಿ ಹಸ್ಬೆಂಡ್ ಇರಲಿಲ್ಲ, ಊರಿಗೆ ಹೋಗಿದ್ರು. ಸೊ ಹಂಗಾಗಿ ಬಂದ ತಕ್ಷಣ ಇಲ್ಲಿ ಜ್ಯೂಸಸ್ಸು ಏನೇನು ಐಟಮ್ಸ್ ಎಲ್ಲ ಇಟ್ಟಿದ್ರು, ಎಲ್ಲದು ಕೂಡ ಸ್ವಲ್ಪ ತೊಗೊಂಡ್ವಿ. ಮೇಲ್ಗಡೆ ವೆನ್ಯೂಗೆ ಬಂದ್ವಿ. ನೋಡಿ ಫ್ರೆಂಡ್ಸ್, ಇದೇ ಪಾರ್ಟಿ ಹಾಲ್. ಸೊ ಇದು ಮಂಜುಶ್ರೀ ಪಾರ್ಟಿ ಹಾಲ್. ಇದು ಬರೋದು ಲಗ್ಗೆರೆ ಬ್ರಿಡ್ಜ್ ಹತ್ರ. ನೋಡಿ, ಚೆನ್ನಾಗಿತ್ತು ಹಾಲ್ ಕೂಡ, ಡೆಕೋರೇಷನ್ ಕೂಡ ಚೆನ್ನಾಗಿ ಮಾಡಿಸಿದ್ರು. ಫೈನಲಿ ನಾವು ಕೂಡ ಸ್ಟೇಜ್ ಹತ್ರ ಹೋದ್ವಿ. ಫಂಕ್ಷನ್ ಎಲ್ಲ ತುಂಬ ಚೆನ್ನಾಗಿ ಆಯಿತು. ಸೊ ಫಂಕ್ಷನ್ ಎಲ್ಲ ಮುಗೀತು. ನಾವು ಕೂಡ ಒಂದೆರಡು ಫೋಟೋಸು ವೀಡಿಯೋಸ್ ಎಲ್ಲ ಮಾಡಿಕೊಂಡು ಫೈನಲಿ ಊಟ ಮಾಡೋಣ ಅಂತ ಕೆಳಗಡೆ ಬಂದ್ವಿ. ಸ್ವಲ್ಪ ಕ್ಯೂ ಇತ್ತು, ಒಂದು 5 ಮಿನಿಟ್ಸ್ ವೆಯ್ಟ್ ಮಾಡಿದ್ವಿ. ಅಷ್ಟರಲ್ಲಿ ಖಾಲಿ ಆಯಿತು. ಊಟ ಮಾಡೋಣ ಅಂತ ಕೂತ್ಕೊಂಡ್ವಿ. ಏನೇನೆಲ್ಲ ಐಟಮ್ ಮಾಡಿಸಿದ್ರು ಅಂತ ನೀವೇ ನೋಡಿ. ಬೀಟ್ರೂಟ್ ಪಲ್ಯ, ಕೋಸಂಬರಿ, ಮೊಸರು ಗೊಜ್ಜು, ಗೋಬಿ ಮಂಚೂರಿ, ಬಜ್ಜಿ, ಬಾದುಷಾ, ಪಾಯಸ ಇತ್ತು, ಕಡುಬು, ಹಪ್ಪಳ, ಉಪ್ಪಿನಕಾಯಿ, ಚಿತ್ರಾನ್ನ, ರೋಟಿ ಮತ್ತು ಅದಕ್ಕೆ 2 ಟೈಪ್ಸ್ ಆಫ್ ಚಟ್ನೀಸ್ ಮಾಡಿಸಿದ್ರು. ಪೂರಿ ಮತ್ತು ಸಾಗು ಮಾಡಿಸಿದ್ರು. ಪಲಾವ್, ಅದಕ್ಕೆ 1 ಟೈಪ್ ಆಫ್ ಚಟ್ನಿ. ಇಷ್ಟು ತಿನ್ನೋವಷ್ಟರಲ್ಲೇ ನಮಗೆ ಸಾಕಾಗೋಯಿತು, ಹೊಟ್ಟೆ ತುಂಬಿತು. ನಾವು ಸ್ಟಾಪ್ ಮಾಡಿದ್ವಿ. ಮತ್ತು ಅನ್ನ, ಸಾಂಬಾರು, ರಸಮ್ಮು, ಮೊಸರನ್ನ ಈ ಥರದ್ದೆಲ್ಲ ಇತ್ತು. ಕೂತ್ಕೊಂಡು ಊಟ ಮಾಡೋರು ಮಾಡಿದರು. ಸೊ ನಾವು ಎದ್ದು ಬಂದ್ವಿ. ಫೈನಲಿ ಇಲ್ಲಿ ಬಂದು ಫ್ರೂಟ್ ಸಲಾಡು, ಐಸ್ ಕ್ರೀಮ್ ಮತ್ತು ಬೀಡ ಅರೇಂಜ್ ಮಾಡಿದರು. ಮಕ್ಕಳು ಫ್ರೂಟ್ ಸಲಾಡ್ ಮತ್ತು ಐಸ್ ಕ್ರೀಮ್ ತಿಂದ್ಕೊಂಡ್ರು. ನಾನು ಕೂಡ ಒಂದು ಐಸ್ ಕ್ರೀಮ್ ತಿಂದು ಬೀಡನ ತಿಂದೆ. ಸೊ ಹೊಟ್ಟೆ ಎಲ್ಲ ಫುಲ್ಲಾಗಿ ಹೋಯಿತು ಫ್ರೆಂಡ್ಸ್. ಇದು ನಮ್ಮ ಇವತ್ತಿನ ಮಿನಿ ವ್ಲಾಗ್ ಆಗಿತ್ತು. ಫೈನಲಿ ಆಟೋ ಬುಕ್ ಮಾಡಿಕೊಂಡು ಮನೆ ಕಡೆ ಹೊರಟ್ವಿ. ಅಲ್ಲಿಂದ ತುಂಬ ದೂರ ಏನಿಲ್ಲ, 5 ಮಿನಿಟ್ಸಲ್ಲೆಲ್ಲ ಮನೆಗೆ ರೀಚ್ ಆದ್ವಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ಇನ್ನೂ